ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಮತ್ತೊಂದು ತಂಡ ಇದೀಗ ಹೊರಟಿದೆ. ಎರಡನೇ ತಂಡದಿಂದ ವಿದೇಶ ಪ್ರವಾಸಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಈಗಾಗಲೇ ಒಂದು ಟೀಮ್ ಹೋಗಿದೆ, 11 ಜನ ಶಾಸಕರು ಹೊರಟಿದ್ದಾರೆ. ಇದೀಗ ಮತ್ತೊಂದು ಟೀಮ್ ರೆಡಿ ಆಗಿದೆ. ಇಂದು ಮತ್ತೊಂದು ಶಾಸಕರ ಗುಂಪು ವಿದೇಶ ಪ್ರವಾಸ ಮಾಡ್ತಾ ಇದೆ. ಎರಡೂ ತಂಡಗಳಲ್ಲಿ ಕಾಂಗ್ರೆಸ್ ಶಾಸಕರು ಫಾರಿನ್ ಟ್ರಿಪ್. ಶಾಸಕರು ವಿದೇಶಕ್ಕೆ ತೆರಳುತ್ತಾ ಇದ್ದಂತೆ ಅಲರ್ಟ್ ಆಗಿರುವಂತಹ ಡಿಕೆಶಿ ಪ್ರವಾಸದ ವಿವರವನ್ನ ಪಡೆದುಕೊಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆಶಿ ಆಪ್ತರ ಕಣ್ಣು ವಿದೇಶಕ್ಕೆ ತೆರಳಿರುವಂತಹ ಶಾಸಕರ ಮೇಲೆ ಇದೆ. ಏನಕ್ಕೆ ಹೋಗಿರಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಫಾರಿನ್ ಟ್ರಿಪ್ ಅವಶ್ಯಕತೆ ಇತ್ತಾ ಅನ್ನೋ ಚರ್ಚೆ. ಇಲ್ಲಿ ಫಾರಿನ್ ಟ್ರಿಪ್ಗೂ ಅಥವಾ ಪವರ್ ಶೇರಿಂಗೂ ಯಾವುದೇ ಸಂಬಂಧ ಇಲ್ಲೋ ಅನ್ನೋ ರೀತಿ ಇದೀಗ ಇಲ್ಲಿಯಾ ಅಥವಾ ಇಲ್ವಾ ಅನ್ನೋ ರೀತಿಯಲ್ಲಿ ಇಲ್ಲಿ ಎಲ್ಲವೂ ಕೂಡ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಚರ್ಚೆಯ ಬೆನ್ನಲ್ಲೇ ಅಥವಾ ಇದರ ಮಧ್ಯೆ ಹೋಗ್ಬೇಕಿತ್ತಾ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿಯಾಗಿ ಅಲರ್ಟ್ ಆಗಿದ್ದಾರೆ. ಯಾರ್ಯಾರು ಹೋಗ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿ ಇದೀಗ ಎಲ್ಲ ಡೀಟೇಲ್ಸ್ ಅನ್ನ ಪಡಿತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪ್ರವಾಸದ ವಿವರ ಎಲ್ಲವೂ ಕೂಡ ಪಡಿತಾ ಇದ್ದಾರೆ. ಡಿಕೆಶಿ ಆಪ್ತರ ಕಣ್ಣು ವಿದೇಶಕ್ಕೆ ಯಾರೆಲ್ಲ ಹೋಗಿದ್ದಾರಲ್ಲ ಅಂತ ಶಾಸಕರ ಮೇಲೆ ಇದೆ. ಈ ಸಂದರ್ಭದಲ್ಲಿ ಫಾರಿನ್ ಟ್ರಿಪ್ ಅವಶ್ಯಕತೆ ಇತ್ತಾ ಅನ್ನುವಂಥ ಚರ್ಚೆ ಶುರುವಾಗಿದೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಮತ್ತೊಂದು ಟೀಮ್ ರೆಡಿ ಆಗಿದೆ. ಈಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಅದು ಫಾರಿನ್ ಟ್ರಿಪ್ ಗೊಂದಲ ಅನ್ನೋ ಪರಿಸ್ಥಿತಿ. ಎರಡನೇ ತಂಡದಿಂದ ವಿದೇಶ ಪ್ರವಾಸಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಒಂದು ಟೀಮ್ ಆಲ್ರೆಡಿ ಹೋಗಿದೆ. ಯಾವಾಗ ಒಂದು ಟೀಮ್ ಹೋಗಿ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಆ ಸಂದರ್ಭದಲ್ಲಿ ಹೇಳಿದ್ ಒಂದೇ, ಪ್ರತಿ ವರ್ಷ ಹೋಗಿದ್ದೀವಿ, ಈ ವರ್ಷನೂ ಹೋಗ್ತಾ ಇದೀವಿ ಅಷ್ಟೇ, ಪವರ್ ಶೇರಿಂಗು ರಾಜಕೀಯಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಅವರ ಬಣದವರು ಅಲರ್ಟ್ ಆಗಿದ್ದಾರೆ. ಏನಕ್ಕೆ ಬೇಕು ಗ್ರಾಚಾರ ಕೆಟ್ಟಿದ್ದು ಅಂತ ಹೇಳಿ. ಹಾಗಾಗಿ ಎರಡನೇ ತಂಡದಿಂದ ವಿದೇಶ ಪ್ರವಾಸಕ್ಕೆ ಭರದ ಸಿದ್ಧತೆ ಮತ್ತೊಂದು ಕಡೆ. ಹಾಗಾಗಿ ಡಿಕೆಶಿ ಆಪ್ತರ ಕಣ್ಣು ವಿದೇಶಕ್ಕೆ ತೆರಳಿರುವಂತಹ ಶಾಸಕರ ಮೇಲೆ ಇದೆ. ಈ ಸಂದರ್ಭದಲ್ಲಿ ಫಾರಿನ್ ಟ್ರಿಪ್ ಅವಶ್ಯಕತೆ ಇತ್ತಾ ಅನ್ನೋ ಚರ್ಚೆ ಆಗ್ತಾ ಇದೆ. ಕಾರಣ ಈಗಾಗಲೇ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಬಿಜೆಪಿಯವರೇ ಇಲ್ಲಿ ಒಂದು ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಭಿವೃದ್ಧಿ ಮಾಡ್ರಿ ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಮೋಜು ಮಸ್ತಿ ಮಾಡ್ತಾವ್ರೆ, ಇವರಿಗೆಲ್ಲ ಟ್ರಿಪ್ ಅವಶ್ಯಕತೆ ಇತ್ತಾ ಅಂತ ಹೇಳಿ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ತಮ್ಮ ಪಕ್ಷದಲ್ಲೇ ಅಂತಂದ್ರೆ ಇಲ್ಲಿ ಡಿ ಕೆ ಬಣ ಹೋಗ್ತಾ ಇದೆಯಾ ಅಥವಾ ಸಿದ್ದು ಬಣ ಹೋಗ್ತಿದ್ಯಾ, ಇಲ್ಲೇ ಒಂದು ರೀತಿಯಾಗಿ ಗೊಂದಲ ಕೂಡ ಶುರುವಾಗಿದೆ. ಹೋದ್ರೂ ಕೂಡ ಏನಕ್ಕೆ ಹೋಗ್ತಿದ್ದಾರೆ, ಅವಶ್ಯಕತೆ ಇತ್ತಾ ಅಂತೇಳಿ. ಆದ್ರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಎಲ್ಲ ಅವ್ರವ್ರ ಖರ್ಚಲ್ಲಿ ಹೋಗ್ತಿದ್ದಾರೆ, ಅವರು ಸ್ವಂತ ಖರ್ಚಲ್ಲಿ ಹೋಗ್ತಿದ್ದಾರೆ, ಯಾರು ಸ್ಪಾನ್ಸರ್ ಇಲ್ಲ, ಏನಿಲ್ಲ, ಎಲ್ಲ ನಮ್ಮ ಇಷ್ಟ. ಪ್ರತಿ ವರ್ಷ ಹೋಗ್ತೀವಿ, ಈ ವರ್ಷ ಹೋಗ್ತಾ ಇದೀವಿ. ಅದರಲ್ಲೂ ರಾಜಕೀಯಕ್ಕೂ ಅಥವಾ ಈ ಒಂದು ಫಾರಿನ್ ಟ್ರಿಪ್ಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸಂಬಂಧವೇ ಇಲ್ಲ ಅಂತಂದ್ರೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಇಷ್ಟೊಂದು ಅಲರ್ಟ್ ಯಾಕಿದೆ, ಎಲ್ಲ ಡೀಟೇಲ್ಸ್ ಅನ್ನ ಡಿಕೆ ಯಾಕೆ ಪಡಿತಾ ಇದ್ದಾರೆ. ಈಗಾಗಲೇ ಹೇಳ್ತಾ ಇದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಟ್ರಿಪ್ ವಿಚಾರದಲ್ಲಿ ನನಗೆ ಯಾವುದೇ ಮಾಹಿತಿ ಇಲ್ಲ, ಯಾರ್ಯಾರ ಜೊತೆ ಹೋಗ್ತಿದ್ದಾರೆ, ಯಾರು ಅವ್ರನ್ನ ಕಳಿಸ್ಕೊಳ್ತಿದ್ದಾರೆ, ಯಾರು ಸ್ಪಾನ್ಸರ್ ಇದ್ದಾರೆ, ಏನಕ್ಕೆ ಹೋಗ್ತಿದ್ದಾರೆ, ಅದಕ್ಕೆ ನಾನು ದೂರ ಇದ್ದೀನಿ, ನನಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿಯಾಗಿ ಜಾರ್ಕೊಂಡ್ರು. ಮತ್ತೊಂದು ಕಡೆ ನಿನ್ನೆ ಒಂದು ಟೀಮ್ ಹೊರಟಿದೆ 11 ಜನ, ಇವಾಗ ಮತ್ತೊಂದು ಟೀಮ್ ಈಗಾಗಲೇ ರೆಡಿ ಆಗಿದೆ ಅಂತದೆ. ಹಾಗಾಗಿ ನಿಜವಾಗ್ಲೂ ಕೂಡ ಇವರೆಲ್ಲ ಅಲ್ಲಿ ಏನೋ ಹೈನುಗಾರಿಕೆ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅದನ್ನ ಎಲ್ಲವೂ ಕೂಡ ತಿಳ್ಕೊಳಕ್ ಹೋಗ್ತಾ ಇದ್ದಾರಾ, ಅದನ್ನ ತಗೊಂಡ್ಬಂದು ಇಲ್ಲಿ ಏನೋ ಉದ್ಧಾರ ಮಾಡೋ ಥರ ಹೋಗ್ತಾ ಇದ್ದಾರಾ, ಅಥವಾ ತಮ್ಮ ಪರ್ಸನಲ್ ವೈಯಕ್ತಿಕ ವಿಚಾರವಾಗಿ ಹೋಗ್ತಾ ಇದ್ದಾರಾ, ಬಹಳಷ್ಟು ಪ್ರಶ್ನೆಗಳು ಇಲ್ಲಿ ಹುಟ್ಟಿದೆ. ನಿಜವಾಗ್ಲೂ ಕೂಡ ಎಲ್ಲವೂ ಪರ್ಸನಲ್ ವಿಚಾರಕ್ಕೆ ಹೋಗ್ತಿದ್ದಾರೆ, ಯಾರು ಇವ್ರಿಗೆ ಸ್ಪಾನ್ಸರೇ ಇಲ್ಲ, ಯಾರು ಕೂಡ ಕಳಿಸ್ತಾ ಇಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಸುಖಾಸುಮ್ನೆ ಅಲರ್ಟ್ ಆಗೋಯ್ತಾ ಅನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆ ಇಲ್ಲಿ ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಗದ್ದಲ ಇದೆ, ಬಹಳಷ್ಟು ಕನ್ಫ್ಯೂಷನ್ ಅಲ್ಲಿದ್ದಾರೆ. ಹೈಕಮಾಂಡ್ನಿಂದ ಏನೂ ಒಂದು ಸರಿಯಾದಂಥ ಫುಲ್ ಸ್ಟಾಪ್ ಸಿಕ್ಕಿಲ್ಲ, ಕ್ಲಾರಿಟಿ ಸಿಕ್ಕಿಲ್ಲ, ಸ್ಪಷ್ಟನೆ ಸಿಕ್ಲಿಲ್ಲ. ಈ ಮಧ್ಯೆ ಇವರೆಲ್ಲರೂ ಹೋಗ್ಬೇಕಿತ್ತಾ ಅಂತ ಹೇಳಿ ಚರ್ಚೆಗಳು ಸದ್ಯಕ್ಕೆ ನಡೀತಾ ಇದೆ. ಹಾಗಾಗಿ ನೋಡಿ ಯಾರೆಲ್ಲ ವಿದೇಶಕ್ಕೆ ತೆರಳಿದ್ದಾರೆ, ಇವರೆಲ್ಲರೂ ಕೂಡ ಈಗಾಗಲೇ ವಿದೇಶಕ್ಕೆ ಹೊರಟಿರುವಂಥ ಶಾಸಕರು. ನಿನ್ನೆ 11 ಜನರ ಟೀಮ್ ಈಗಾಗಲೇ ಹೊರಟಿದೆ. ಇದೇ ವಿಚಾರಕ್ಕೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್, ಡೆಸ್ಕಿಂದ ಲೈವಲ್ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಈಗ ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಫಾರಿನ್ ಟ್ರಿಪ್ ಗದ್ದಲ ಅಂತ ಹೇಳಿ ಇದೀಗ ಶುರುವಾಗ್ಬಿಟ್ಟಿದೆ. ಆದ್ರೆ ಇಲ್ಲಿ ಶಾಸಕರು ಅಂದ್ರೆ ನಿನ್ನೆ ಏನ್ ಹೊರಟಿದ್ರಲ್ಲ ಆ ಶಾಸಕರ ಆ ಒಂದು ಟೀಮ್ ಹೇಳ್ತಾ ಇರುವಂತದ್ದು ನಮ್ಮ ವೈಯಕ್ತಿಕ ವಿಚಾರಕ್ಕೆ ಹೋಗ್ತಾ ಇದ್ವಿ ರೀ, ರಾಜಕೀಯಕ್ಕೂ ಅಥವಾ ಈ ಒಂದು ಟ್ರಿಪ್ ಏನು ಸಂಬಂಧನೇ ಇಲ್ಲ, ಅದಕ್ಕೊಂದು ಲಿಂಕೇ ಇಲ್ಲ, ನಮ್ಮ ಸ್ವಂತ ಖರ್ಚಲ್ಲಿ ಪ್ರತಿ ವರ್ಷ ಹೋಗ್ತೀವಿ, ಈ ವರ್ಷ ಟ್ರಿಪ್ ಹೋಗ್ತಾ ಇದೀವಿ ಅಷ್ಟೇ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಏನೂ ರಾಜಕೀಯನೇ ಇಲ್ಲಿ ಇಲ್ಲ ಅಂತಂದ್ರೆ ಮತ್ತು ಡಿ ಕೆ ಬಣ ಇಷ್ಟೊಂದು ಅಲರ್ಟ್ ಆಗಿರೋದು ಯಾಕೆ, ಡಿಸಿಎಂ ಡಿಕೆ ಶಿವಕುಮಾರ್ ಡೀಟೇಲ್ಸ್ ಎಲ್ಲ ಪಡಿತಾ ಇರೋದು ಯಾಕೆ ಅಂತ ಹೇಳಿ ಪ್ರಶ್ನೆ ಹುಟ್ಟುತ್ತೆ. ಸೊ ಏನೇ ಹೆಚ್ಚಿನ ಮಾಹಿತಿ?
ರೋಸಿನಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಫಾರಿನ್ ಟ್ರಿಪ್ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈಗಾಗಲೇ ನಿನ್ನೆ 11 ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನತ್ತ ಪ್ರವಾಸನೂ ಕೂಡ ಬೆಳೆಸಿರ್ತಕ್ಕಂಥದ್ದು. ಇದೀಗ ಮತ್ತೊಂದು ಟೀಮ್ ಕೂಡ ಹೋಗ್ಲಿಕ್ಕೆ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಅಂದರೆ ಒಟ್ಟಾರೆ ಅವರು 20ರಿಂದ 25 ಶಾಸಕರು ವಿದೇಶಿ ಪ್ರವಾಸಕ್ಕೆ ಕೂಡ ಹೋಗುವಂತಹ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ರು. ಅದರ ಭಾಗವಾಗಿ ನಿನ್ನೆ ಒಂದು 11 ಜನ ಹೋಗಿರ್ತಕ್ಕಂಥದ್ದು. ಇನ್ನು ಉಳಿದ ಶಾಸಕರು ಇವತ್ತು ವಿದೇಶಿ ಪ್ರವಾಸವನ್ನು ಕೂಡ ಬೆಳೆಸಲಿದ್ದಾರೆ. ಹಾಗಾಗಿ ಇದು ದೊಡ್ಡ ಮಟ್ಟಿಗೆ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಶಾಸಕರ ಈ ಒಂದು ವಿದೇಶಿ ಪ್ರವಾಸ ಅನ್ನುವಂಥದ್ದು ಇದರ ಹಿಂದೆ ಯಾರಿದ್ದಾರೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಅವರು ವೈಯಕ್ತಿಕವಾಗಿ ನಾವು ಹೋಗ್ತಾ ಇದ್ದೇವೆ, ನಮ್ಮ ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದೇವೆ, ಯಾವುದೇ ರೀತಿ ಯಾರು ಕೂಡ ಆಯೋಜನೆ ಮಾಡಿಲ್ಲ ಅನ್ನುವಂಥದ್ದು ನಿನ್ನೆ ಹೋಗ್ತಕ್ಕಂಥ ಶಾಸಕರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ರೋಶಿನಿ, ಒಂದು ಕಡೆ ಈಗ ಕಾಂಗ್ರೆಸ್ ಪಕ್ಷದ ವಲಯದಲ್ಲೇ ಅದರಲ್ಲೂ ಕೂಡ DCM DK ಶಿವಕುಮಾರ್ ಬಣದ ಶಾಸಕರೇನಿದ್ದಾರೆ, ಮುಖಂಡರೇನಿದ್ದಾರೆ, ಅವರ ಕಣ್ಣು ಈಗ ಫಾರಿನ್ ಟ್ರಿಪ್ ಹೋಗಿರ್ತಕ್ಕಂಥ ಶಾಸಕರ ಮೇಲೆ ಇದೆ. ಯಾರು ಆಯೋಜನೆ ಮಾಡಿರ್ತಕ್ಕಂಥದ್ದು, ಯಾತಕ್ಕಾಗಿ ಈ ಸಂದರ್ಭದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತಹ ಹಲವು ಪ್ರಶ್ನೆಗಳು ಕೂಡ ಅವರಿಗೆ ಎಡೆ ಮಾಡಿಕೊಡ್ತಾ ಇದ್ದಾವೆ. ಅವರ ಒಂದಿಷ್ಟು ಈ ಪ್ರವಾಸದ ಕುರಿತಾಗಿ ದೊಡ್ಡ ಮಟ್ಟಿಗೆ ಕೂಡ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಅದರ ಜೊತೆಗೆ DK ಶಿವಕುಮಾರ್ ಅವರು ಸಹಿತ ಒಂದ್ ಕಡೆ ಯಾರೆಲ್ಲ ಏನು ಈ ವಿದೇಶಿ ಪ್ರವಾಸಕ್ಕೆ ಬೆಳೆಸಿರ್ತಕ್ಕಂಥ ಶಾಸಕರ ಒಂದು ಹಿನ್ನೆಲೆ ಏನು, ಅವರು ಪ್ರವಾಸಕ್ಕೆ ಹೋಗ್ತಕ್ಕಂಥ ಕಾರಣಗಳೇನು, ಯಾರು ಆಯೋಜನೆ ಮಾಡಿರುವಂಥದ್ದು ಅನ್ನುವಂಥದ್ದನ್ನು ಕೂಡ ಆಪ್ತರಿಂದಲೇ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಯಾರಿದ್ರೆ ಹಿಂದೆ ಆಯೋಜನೆ ಮಾಡ್ತಕ್ಕಂಥವ್ರು ಯಾರು, ಅವರೇ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದಾರಾ, ಅವರ ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದಾರಾ, ಅಥವಾ ಯಾರಾದ್ರೂ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಯಾರಾದ್ರೂ ಒಬ್ರು ಕಳಿಸ್ತಾ ಇದ್ದಾರಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ DK ಶಿವಕುಮಾರ್ ಅವರು ಕೂಡ ಒಂದು ಆಪ್ತರ ಮುಖಾಂತರವೇ ಆ ಒಂದು ವಿದೇಶಿ ಪ್ರವಾಸದ ಶಾಸಕರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಶಾಸಕರ ವಿದೇಶಿ ಪ್ರವಾಸ ಈ ಒಂದು ಸಂದರ್ಭದಲ್ಲಿ ಅದರಲ್ಲೂ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. DCM DK ಶಿವಕುಮಾರ್ ಅವರು ನಿನ್ನೆಯೂ ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯನವರೇ ಸೂಕ್ತ ಸಮಯದಲ್ಲಿ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿದೆ ಅದನ್ನ ಅವರೇ ಸೂಕ್ತ ಸಮಯದಲ್ಲಿ ಹೇಳ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ನಾಯಕರು, ಅವರ ಪುತ್ರ ಆದಿಯಾಗಿ ಹಲವು ಶಾಸಕರು ಸಚಿವರು ಸಹಿತ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಶಾಸಕರು ಅದರಲ್ಲೂ ಕೂಡ ಬಜೆಟ್ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅವರ ಕ್ಷೇತ್ರದ ಸಮಸ್ಯೆಗಳು, ಬಜೆಟ್ನಲ್ಲಿ ಯಾವ ರೀತಿಯಾಗಿ ಅವರ ಕ್ಷೇತ್ರಕ್ಕೆ ಅನುದಾನವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಕೂಡ ಇಲಾಖಾವಾರು ಕೂಡ ಪಟ್ಟಿ ಸಲ್ಲಿಸಬೇಕಾಗುತ್ತೆ. ಇದರ ನಡುವೆ ಕೂಡ ಶಾಸಕರು ಬಿಡುವು ಮಾಡಿಕೊಂಡು ಅವರು ವಿದೇಶಿ ಪ್ರವಾಸಕ್ಕೆ ತೆರಳುತ್ತಾರಂತಂದ್ರೆ ಇದರ ಹಿನ್ನೆಲೆ ಯಾರು, ಇದರ ಹಿಂದೆ ಯಾರಾದರೂ ಇದ್ದಾರಾ ಅನ್ನುವಂಥ ಸಹಜ ಪ್ರಶ್ನೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಅವರು ಮತ್ತೆ DK ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರು ವಿದೇಶಿ ಪ್ರವಾಸಕ್ಕೆ ಯಾರೆಲ್ಲ ಹೋಗ್ತಾ ಇದ್ರೆ ಅವರ ಶಾಸಕರ ಒಂದು ಹಿನ್ನೆಲೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇದೆ. ಹಾಗಾಗಿ ಶಾಸಕರ ಫಾರಿನ್ ಟ್ರಿಪ್ ಏನಿದೆ ಇದು ಕಾಂಗ್ರೆಸ್ ಪಕ್ಷದ ವಲಯದಲ್ಲೇ ಒಂದು ಸಂಚಲನ ಮೂಡಿಸ್ತಾ ಇದೆ. ರೋಶಿನಿ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.